ಬಹಳಷ್ಟು ಯುವಕರಿಗೆ ನೀವು ಕೇಳಿ ನೋಡ್ರಿ, 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಯಾವ ಫೋನನ್ನ ತಗೋಬೇಕು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಊಹಿಸ್ಕೊಳ್ಬಹುದು. ಯಾವ ಬೈಕನ್ನ ಖರೀದಿ ಮಾಡಬೇಕು ಅನ್ನೋದನ್ನ ಊಹಿಸ್ಕೊಳ್ಬಹುದು. ಯಾವ ನಗರಕ್ಕೆ ಹೋಗ್ಬೇಕು, ತಮ್ಮ ಕನಸಿನ ಮನೆ ಹೆಂಗಿರಬಹುದು, ಇಂಥದ್ದನ್ನೆಲ್ಲ ಅವರು ಈಸಿಯಾಗಿ ಊಹಿಸ್ಕೊಳ್ತಾರ. ಆದ್ರೆ ನಿಮ್ಮ ವೃತ್ತಿ ಜೀವನ ಒಳಗ, ನಿಮ್ಮ ಕರಿಯರ್ ಒಳಗ 10 ವರ್ಷದ ನಂತರ ನೀವು ಹೆಂಗಿರ್ತೀರಿ ಅಂತ ಕೇಳಿದ್ರೆ ಅದನ್ನ ಸ್ಪಷ್ಟವಾಗಿ ಊಹಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗುದಿಲ್ಲ. ನಿಮ್ಮ ಡೈಲಿ ಲೈಫ್, ನಿಮ್ಮ ರೋಟೀನ್, ನೀವು ಯಾವ ತರ ವ್ಯಕ್ತಿ ಆಗಬಹುದು ಅನ್ನೋದನ್ನ ಹೆಚ್ಚಿನ ಯುವಕರು ಅಷ್ಟು ಮುಂದಾಲೋಚನೆ ಮಾಡ್ಲಿಕ್ಕೆ ಕಷ್ಟಪಡ್ತಾರ. ಅದಕ್ಕೊಂದು ಮುಖ್ಯ ಕಾರಣ ಹಿಂಗದ. ಅನೇಕ ವಿದ್ಯಾರ್ಥಿಗಳು ಆ ವೃತ್ತಿ ಜೀವನಕ್ಕೆ ಜೋಡಿಸಲಾದ ಜೀವನ ಶೈಲಿಯನ್ನ ಊಹಿಸ್ಕೊಳ್ಳದನ ವೃತ್ತಿಯನ್ನ ಆಯ್ಕೆ ಮಾಡ್ಕೋತಾರ. ಇವತ್ತ ನಿಮ್ಗ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಅಂತ ಮನಸ್ಸಿರ್ತದ. ಆದ್ರೆ 10 ವರ್ಷದ ನಂತರ ನಿಮ್ಮ ಸಾಮಾನ್ಯ ದಿನ ಹೆಂಗಿರಬಹುದು ಅಂತ ಹೇಳಿ ನಿಮ್ಗ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಅದನ. ಬಹಳೊತ್ ತನಕ ಕಂಪ್ಯೂಟರ್ ಎದುರುಗಡೆ ಕೂತ್ಕೊಳ್ಳೋದು, ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡೋದು, ಡೆಡ್ ಲೈನ್ ಗಳನ್ನ ಮೀಟ್ ಆಗೋದು, ಮೀಟಿಂಗ್ ಅನ್ನ ಅಟೆಂಡ್ ಆಗೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಕಳ್ಕೊಳ್ಳೋದು, ಇದನ್ನೆಲ್ಲ ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದನ. ಅಥವಾ ನೀವು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರ ಆ ಪ್ರೊಫೆಷನ್ ಒಳಗಿರೋ ಪ್ರೆಷರ್, ರೆಸ್ಪಾನ್ಸಿಬಿಲಿಟಿ ಮತ್ತೆ ಇಮೋಷನಲ್ ಸ್ಟ್ರೆಸ್, ಆ ಲೈಫ್ ಸ್ಟೈಲ್ ಅನ್ನ ನೀವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಅದನ. ಇವತ್ತ ಅನೇಕ ವಿದ್ಯಾರ್ಥಿಗಳು ವೃತ್ತಿಯ ಹೆಸರನ್ನ ನೋಡಿ ಆಯ್ಕೆ ಮಾಡ್ತಾರ ಹೊರತು ಅದರ ನಿಜವಾದ ವಾಸ್ತವವನ್ನ ನೋಡಿ ಅಲ್ಲ. ಮತ್ತೆ ಸೋಷಿಯಲ್ ಮೀಡಿಯಾ ಈ ಪರಿಸ್ಥಿತಿಯನ್ನ ಇನ್ನೂ ಕೆಡಿಸ್ತಾವ. ಯಾಕಂದ್ರೆ ಯಾವ್ದ ಕರಿಯರ್ ಅನ್ನ ತೋರಿಸ್ಬೇಕಾದ್ರ ಅದರ ಹೈಲೈಟ್ಸ್ ಮೂಲಕ ಅದನ್ನ ತೋರಿಸ್ತಾರ, ಅದರ ಟ್ರೇಲರ್ ಮೂಲಕ ತೋರಿಸ್ತಾರ, ಪೂರ್ತಿ ಪಿಕ್ಚರ್ ಅನ್ನ ತೋರಿಸುದಿಲ್ಲ. ಒಂದ್ ಯಾವ್ದೋ ಕರಿಯರ್ ಬಹಳ ಗ್ಲಾಮರಸ್ ಆಗ್ಯದ, ಅವ್ರ ಹತ್ರ ಬಹಳ ದುಡ್ಡು ಇರ್ತದ, ಟ್ರಾವೆಲ್ ಮಾಡ್ತಾರ, ಒಳ್ಳೊಳ್ಳೆ ಬಟ್ಟೆಗಳಿರ್ತಾವ, ಹಿಂಗ ಹಲವಾರು ಸಕ್ಸಸ್ ಸ್ಟೋರೀಸ್ ಗಳನ್ನ ಅವರು ನಿಮ್ ಮುಂದಿಡ್ತಾರ. ಆದ್ರೆ ನಿಮ್ಮ ನಿಜವಾದ ವೃತ್ತಿ ಜೀವನ ವರ್ಷಾನುಗಟ್ಲೆ ಸಾಮಾನ್ಯ ದಿನಚರಿಯಿಂದ ಮಾಡಲ್ಪಟ್ಟಿರಬಹುದು. ಆಮೇಲೆ ಆ ದಿನಚರಿ ನಿಮಗೆ ಇಷ್ಟ ಆಗದೇ ಇದ್ರ, ಸಂಬಳ ಜಾಸ್ತಿ ಇದ್ರೂ ಕೂಡ ಕಾಲಕ್ರಮೇಣ ಆ ವೃತ್ತಿ ಜೀವನ ನಿಮಗ ಹೊರೆ ಆಗ್ಲಿಕ್ಕೆ ಪ್ರಾರಂಭಿಸ್ತದ. ಹಂಗಾಗಿನ ನಾನು ವಿವಾದ ಚಾನೆಲ್ ಒಳಗ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನೀವು ಬರೀ ಇಷ್ಟನ್ನ ಕೇಳ್ಬೇಡ್ರಿ, ಯಾವ ಕೆಲಸಕ್ಕೆ ಡಿಮ್ಯಾಂಡ್ ಅದ ಅಂತ ಹೇಳಿ. ಅದರ ಜೊತೆಗೆ ಈ ಕೆಲಸದೊಳಗ ಹೆಂಗ ನನ್ನ ಲೈಫ್ ಸ್ಟೈಲ್ ಇರಬಹುದು, ಆ ಲೈಫ್ ಸ್ಟೈಲ್ ಅನ್ನ ನಾನು ವರ್ಷಾನುಗಟ್ಲೆ ಎಂಜಾಯ್ ಮಾಡಬಲ್ಲೆನಾ, ಈ ಕೆಲಸ ನಾನು 10 ವರ್ಷ ನಂತರನು ಮಾಡಿದ್ರ ನನ್ನ ಉತ್ಸಾಹ ಇಷ್ಟ ಇರ್ತದನ ಅಥವಾ ಅದು ಕುಂದುತ್ತದನ, ಇಂಥವೆಲ್ಲ ಪ್ರಶ್ನೆಗಳನ್ನ ನೀವು ಇವತ್ತ ಕೇಳ್ಕೋಬೇಕು. ಯಾಕಂದ್ರೆ ವೃತ್ತಿ ಜೀವನ ಅಂದ್ರೆ ಬರೀ ಹಣ ಗಳಿಸೋದಲ್ಲ. ನೀವು ಮಾಡೋ ಕೆಲಸ ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಅಭ್ಯಾಸಗಳು, ನಿಮ್ಮ ಶಕ್ತಿ, ನಿಮ್ಮ ಮಾನಸಿಕ ಆರೋಗ್ಯ ಇವನ್ನೆಲ್ಲ ರೂಪಿಸ್ತದ. ಮತ್ತೆ ಬಹಳಷ್ಟು ಜನರಿಗೆ ಈ ವಿಷಯ ತಡವಾಗಿ ಅರ್ಥ ಆಗ್ತದ.